ಚಳುವಳಿಗೆ ಭಾಗವಹಿಸಿರ್ತಕ್ಕಂಥ ನಮ್ಮ ಚಳ್ಳಕೆರೆ ತಾಲೂಕಿನ ಎಲ್ಲ ರೈತ ಮುಖಂಡರೇ, ಇಲ್ಲಿ ಬಂದಿರತಕ್ಕಂಥ ನಮ್ಮ ತಾಲೂಕಿನ ತಹಸೀಲ್ದಾರ್ ಅವರೇ, ಏನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ನಮಗೆ ಸತತ ಬರಗಾಲಕ್ಕೆ ತುತ್ತಾಗಿರ್ತಕ್ಕಂಥ ಚಿತ್ರದುರ್ಗ ಜಿಲ್ಲೆಗೆ ಸಮಗ್ರ ನೀರಾವರಿ ಆಗಬೇಕು ಅಂತ ಹೇಳಿ ಕಳೆದ 25 ವರ್ಷಗಳಿಂದ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ಸಿಗ್ತಾ ಇಲ್ಲ. ಕಳೆದ 25 ವರ್ಷಗಳಿಂದ ಹೋರಾಟ ಮಾಡಿದ್ರು ಕೂಡ ಇದು ನೆನೆಗುದಿಗೆ ಬಿದ್ದಿದೆ. ಆದರೆ ಉತ್ತರ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ನೀರಾವರಿ ಯೋಜನೆಗಳು ಕಳೆದ 3-4 ವರ್ಷದಲ್ಲಿ ಪ್ರಾರಂಭ ಆಗಿ ಈಗಾಗಲೇ ಮುಕ್ತಾಯ ಮಾಡಿ ಆ ರೈತರ ಹೊಲಕ್ಕೆ ನೀರು ಕೊಟ್ಟಿದ್ದಾರೆ. ಹುಡುಗಾಟಿಕೆ ಮಾಡಿಕೊಂಡು ಕೋಚ್ ಕೊಟ್ಕೊಂಡು ರೈತರನ್ನ ಚುನಾವಣೆಗೆ ಒಂದು ವಸ್ತುವನ್ನು ಮಾಡಿಕೊಂಡು ಈ ನೀರಾವರಿ ಯೋಜನೆಯನ್ನ ಬಳಸ್ತಾ ಇದ್ದಾರೆ. ಅದರಿಂದ ಇವರಿಗೆ ಮಾನ ಮರ್ಯಾದೆ ಏನಾದರೂ ಇದ್ರೆ ಇವರು ಮಾಡೋ ಕೆಲಸವನ್ನ ಮಾನ್ಯ ತಿಪ್ಪೇಸ್ವಾಮಿ ಅವರು ಈ ಜಿಲ್ಲೆಯಲ್ಲಿ ಬಹಳ ಯಶಸ್ವಿಯಾಗಿ ಆ ಹೋರಾಟವನ್ನು ಕೈಗೆತ್ತಿಕೊಂಡ್ರು. ಅವರು ಕರೆದ್ರೆ 5,000 6,000 ಜನ ಸೇರೋದಕ್ಕೆ ಪ್ರಾರಂಭ ಆಯಿತು. ಅದನ್ನು ಕಂಡಂತ ಡಿ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಮಂತ್ರಿಯವರು, ಅವರು ಅದೇ ಕ್ಷೇತ್ರದವರು, ಹಿರಿಯೂರು ಕ್ಷೇತ್ರದವರು, ತಿಪ್ಪೇಸ್ವಾಮಿ ಅವರು ಹಿರಿಯೂರು ಕ್ಷೇತ್ರದವರು. ಅದರಿಂದ ಇಂದಿನ ರಾಜಕಾರಣಕ್ಕೆ ನನಗೆ ತೊಂದರೆ ಆಗುತ್ತೆ. ತಿಪ್ಪೇಸ್ವಾಮಿ ಹೇಳ್ದಂಗೆ ಜನ ಕೇಳ್ತಾರೆ, ಮುಂದೆ ನನ್ನ ಸೋಲಿಸ್ತಾನೆ ಅನ್ನಂತ ಹತಾಶ ಮನೋಭಾವನೆಯಿಂದ ಇವತ್ತು ಜಿಲ್ಲಾಧಿಕಾರಿಯನ್ನು ಬಳಸ್ಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಅಂದ್ರೆ ನಮ್ಮ ಜಿಲ್ಲೆಯ ದಣಿ, ನಮ್ಮ ಜಿಲ್ಲೆಯ ನ್ಯಾಯಾಧೀಶ. ಇವರನ್ನ ಒಬ್ಬ ನ್ಯಾಯಾಧೀಶರನ್ನ ಒಬ್ಬ ರಾಜಕಾರಣಿ ಬಳಸ್ಕೊಂಡು ತಿಪ್ಪೇಸ್ವಾಮಿಯನ್ನ ಮರಣ ಮಾಡಂತ ಒಂದು ಕೆಲಸಕ್ಕೆ ಇವರು ಕೈ ಹಾಕ್ತಾರೆ ಅಂತಂದ್ರೆ ಈ ದೇಶದಲ್ಲಿ ಕಾನೂನು ಸುವ್ಯವಸ್ಥೆ ಇದ್ದ ಇಲ್ಲ ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಇವತ್ತು ಜಿಲ್ಲಾಧಿಕಾರಿಗಳು ಕಳೆದ 2 ವರ್ಷಗಳಿಂದ ಈ ಜಿಲ್ಲೆಗೆ ಬಂದ ಮೇಲೆ ಎಲ್ಲ ಕೂಡ ಜಿಲ್ಲೆಯ ಒಂದು ಜಿಲ್ಲಾಧಿಕಾರಿ ಆಡಳಿತದಲ್ಲಿ ಸಭೆಗಳು ಮಾಡ್ತಾರೆ ವಿನಃ ಅದು ಯಾವುದೂ ಕೂಡ ಅನುಷ್ಠಾನ ಆಗಿಲ್ಲ. ಎಲ್ಲರೂ ಕೂಡ ಬರಗಾಲ ಬರೀ ಸಭೆನೇ, ಆದರೆ ಪ್ರತಿಫಲ ಯಾವುದೂ ಇಲ್ಲ. ಅದರಿಂದ ಈ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ಎಲ್ಲ ಕಮಿಷನ್ ದಂಧೆ ಜಾಸ್ತಿ ಆಗಿದೆ. ಅಲ್ಲಿ 10 ರೂಪಾಯಿ ಇರ್ತಕ್ಕಂಥ ಕಮಿಷನ್ ಇವತ್ತು 20-25 ರೂಪಾಯಿ ಆಗಿದೆ. ಅದರಿಂದ ಇಂಥ ಜಿಲ್ಲಾಧಿಕಾರಿ ಇರಬಾರದು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದರೂ ಕೂಡ 5 ದಿವಸ ತಿಪ್ಪೇಸ್ವಾಮಿಯವರ ಅಮರನಾಥರ ಉಪವಾಸ ಸತ್ಯಾಗ್ರಹವನ್ನು ಈ ನಾಡಿನ ಜನಕ್ಕೆ, ಈ ಜಿಲ್ಲೆಯ ಜನಕ್ಕೆ, ಪ್ರಾಣಿ ಪಕ್ಷಿಗಳು, ನರ ಮಾನವರಿಗೂ ಕೂಡ ಎಲ್ಲರಿಗೂ ಬೇಕಾದಂಥ ನೀರಿಗಾಗಿ ಅವರು ತನ್ನ ಕುಟುಂಬವನ್ನು ತ್ಯಾಗ ಮಾಡಿ ಉಪವಾಸ ಸತ್ಯಾಗ್ರಹವನ್ನು ಮಾಡಿದರೆ ಇವರು ಪಕ್ಕದಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದರೂ ಕೂಡ ಒಂದು ಸೌಜನ್ಯಕ್ಕೂ ಮಾತಾಡಿಸಿಲ್ಲ. ಇವ್ರು ಬಂದು ಮಾತಾಡಿಸಿದ್ರೆ, ಭರವಸೆ ಕೊಟ್ಟಿದ್ರೆ ಅವರಿಗೆ ಈ ಥರ ದಂಡಾಂತರ ಆಗ್ತಿರಲಿಲ್ಲ. ಇಂಥ ಜಿಲ್ಲಾಧಿಕಾರಿ ಬೇಕಿಲ್ಲ. ಸರ್ಕಾರ ಇವ್ರ ಅಮಾನತಲ್ಲಿಟ್ಟು ಇವರನ್ನ ಲೋಕಾಯುಕ್ತ ತನಿಖೆ ಮಾಡಬೇಕು. ಇವರು ಜಿಲ್ಲೆಗೆ ಬಂದ ಮೇಲೆ ಎಷ್ಟು ದುಡ್ಡು ಮಾಡಿದ್ದಾರೆ, ಇವ್ರು ಏನೇನು ಮಾಡಿದ್ದಾರೆ, ರಾಜಕಾರಣಿಗಳ ಕೈ ಚಳಕದಿಂದ, ಇವ್ರು ರಾಜಕಾರಣಿಗಳಿಗೆ ಕಪಿಮುಷ್ಟಿಯಿಂದ ಇವರೆಲ್ಲರೂ ಕೂಡ ಈ ಜಿಲ್ಲೆಯನ್ನ ಹಾಳು ಮಾಡಿದ್ದಾರೆ. ಅದರಿಂದ ನೈತಿಕ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವತ್ತು KDP ಸಭೆ ಮಾಡಿದ್ದಾರೆ. ದುರ್ಗದಲ್ಲಿ ಎಲ್ಲ ಶಾಸಕರು ಭಾಗವಹಿಸಿದ್ದಾರೆ. ಆದರೆ ಯಾರೂ ಕೂಡ ಆ ಒಂದು ನೀರಾವರಿಗೆ ನಿರಸನ ಮಾಡತಕ್ಕಂಥ ಒಂದು ಸ್ಥಳಕ್ಕೆ ಬಂದು ಸ್ವಾತಂತ್ರ್ಯ ಹೇಳಿಲ್ಲ. ಅದರಿಂದ ಇವರಿಗೆ ಜಿಲ್ಲೆ ಬಗ್ಗೆ ಒಂದು ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ. ಜಿಲ್ಲಾಧಿಕಾರಿಗೂ ಕೂಡ ಅವರ ರಾಜಕಾರಣಿಗಳ ಕಾರಣ ತಕ್ಕಂತೆ ಕುಡಿತಾ ಇದ್ದಾರೆ. ಇವರ ಅಮರನಾಥ ನಿಲ್ಲಬೇಕು, ಇವ್ರ ಮೇಲೆ ಕೊಲೆ ಮೊಕದ್ದಮೆಯನ್ನ ಮಾಡಬೇಕು, ಹಾಕಬೇಕು, ಮತ್ತೆ ಲೋಕಾಯುಕ್ತ ತನಿಖೆ ಮಾಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಇವತ್ತು ನಾವು ಚಿತ್ರದುರ್ಗ ಜಿಲ್ಲಾಧಿಕಾರಿಗಳನ್ನು ಚಿತ್ರದುರ್ಗ ಜಿಲ್ಲೆಯಿಂದ ವರ್ಗಾವಣೆ ಮಾಡಿ ಅವರನ್ನು ಅಮಾನತು ಮಾಡಬೇಕೆಂದು ನಾವು ಒತ್ತಾಯಿಸಿದ್ದೇವೆ. ಕಾರಣ ಏನು, ನಾವು 1-1.5 ತಿಂಗಳಿಂದ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ರಸ್ತೆ ಚಳವಳಿ ಆಗಿರ್ಬೋದು, ಒಂದು ಕಾರ್ಯಕ್ರಮ ಆಗಿರ್ಬೋದು ಮತ್ತು ಸಮಾವೇಶಗಳಾಗಿರ್ಬೋದು, ಚಿತ್ರದುರ್ಗ ಜಿಲ್ಲೆಯನ್ನು ಸಮಗ್ರ ನೀರಾವರಿ ಮಾಡಬೇಕಂತ ಹೇಳ್ತಾ ನಾವು 1.5 ತಿಂಗಳಿಂದ ಎಲ್ಲ ಕಡೆ ಚಳವಳಿಯನ್ನು ಮಾಡ್ಕೊಂಡು ಬಂದ್ವಿ. ಆದರೂ ಅವರು ಸೌಜನ್ಯಕ್ಕೆ ಮೊನ್ನೆ 5 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಆ ಉಪವಾಸ ಸತ್ಯಾಗ್ರಹ ತಡೆ ಚಳವಳಿಗೆ ಅವರು ಬಂದು ಭಾಗವಹಿಸಿ ರೈತರನ್ನು ಮನವೊಲಿಸಿಲ್ಲ. ಅದಕ್ಕೋಸ್ಕರ ನಮ್ಮ ಜಿಲ್ಲಾಧ್ಯಕ್ಷರಾದಂಥ KT ತಿಪ್ಪೇಸ್ವಾಮಿ ಅವರು ಕೇಂದ್ರ ಬಜೆಟ್ ಮತ್ತು ರಾಜ್ಯ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ನೀರಾವರಿಗೆ ಈ ಭೂಮಿ ಇಟ್ಟಿಲ್ಲ ಅಂತೇಳಿ ಇವತ್ತು ಅವ್ರಿಗೆ ನಲ್ಲಿ ಕುಡಿಯೋಕೆ ನೀರಿಲ್ಲ, ಕರೆಂಟ್ ಇಲ್ಲ, 5 ನಿಮಿಷಕ್ಕೊಂದ್ಸರಿ ಟ್ರಿಪ್ ಆಗುತ್ತೆ. ರೈತರು ಬೆಳೆಯೋದಾದ್ರೆ ಏನು, ನಾವು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಇಲ್ಲ. ಇವತ್ತು ಟೊಮೊಟೊ ಕೇಳೋರಿಲ್ಲ. ಮೆಕ್ಕೆಜೋಳ 1,200 1,200 300 ಆಗೈತೆ. 2,000 ರೂಪಾಯಿಗೆ ಹೋಗಂಥದ್ದು ಇವತ್ತು 1,100
ಕೇಳಾರೇ ಇಲ್ಲ. 2 ವರ್ಷ ಆಯ್ತು. ಇವ್ರು ಏನ್ ಮಾಡ್ತಾ ಇದಾರೆ? ಒಂದು ಅಧಿವೇಶನಕ್ಕೆ ಹೋಗಲ್ಲ MLAಗಳು ಯಾರು ನಮ್ಮ ರಾಜ್ಯದಲ್ಲಿ. ಇವತ್ತು ಅದಕ್ಕೋಸ್ಕರ ನಾವು ರಸ್ತೆ ತಡೆ ಚಳವಳಿ ಮಾಡಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ನೀವು 5 ದಿನ ಸತ್ತೋಗಿರೋ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಚಿತ್ರದುರ್ಗ ಜಿಲ್ಲಾ ರೈತ ಸಂಘಕ್ಕೆ, ಚಳ್ಳಕೆರೆ ತಾಲೂಕು ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ. ರೈತರು ಇವತ್ತು ಬಂದು ಬೀದಿಗಿಳಿದು ನೀರು ಕೇಳ್ತಾರೆ ಕುಡಿಯಕ್ಕೆ ಮತ್ತು ಜಮೀನಿಗೆ ಬೆಳ್ಕೊಳಕಂದ್ರೆ ಅವ್ರು ಇದುವರೆಗೂ ಬಂದು ಸೌಜನ್ಯಕ್ಕೆ ಒಂದು ಭೇಟಿ ಮಾಡಿಲ್ಲ. 6 ಜನ ಶಾಸಕರಿರ್ಬೋದು, ಎಂಪಿಗಳಿರ್ಬೋದು ಮತ್ತು MLCಗಳಿರ್ಬೋದು. ನಾಚಿಕೆ ಆಗ್ಬೇಕು. ಬರೀ ಕಮಿಷನ್ ದಂಡಿಗೆ ಹೊಡೆದಾಡ್ತಾ ಇದಾರೆ. ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಿಕೊಂಡು ಕೋಟಿಗಟ್ಟಲೆ ಲೂಟಿ ಮಾಡ್ತಾ ಇದ್ದಾರೆ. ಕೋಟಿಗಟ್ಟಲೆ ಹಣವನ್ನ ಏನು ಬಡವರಿಗೆ ತಲುಪುವಂತ ಫಲಾನುಭವಿಗೆ ತಲುಪುವಂತ ಎಲ್ಲಾ ದುಡ್ಡನ್ನ ಎಲ್ಲ ಅಧಿಕಾರಿಗಳು, ಮಿನಿಸ್ಟರ್ಗಳು, MLAಗಳು ಇವತ್ತು ಲೂಟಿ ಹೊಡಿತಾ ಇದ್ದಾರೆ. ಎಲ್ಲ ಬುದ್ಧಿ ಪೂಜೆಗೆ ಸೀಮಿತ ಆಗಿದ್ದಾರೆ. MLAಗಳು ಎಲ್ಲ ಬುದ್ಧಿ ಪೂಜೆ ಮಾಡ್ತಾರೆ. ಒಂದು ಸಭೆ ಮಾಡಲ್ಲ, ಒಂದು ಸಮಾರಂಭ ಮಾಡಲ್ಲ, ಒಂದು ಜನಸಂಪರ್ಕ ಸಭೆ ಮಾಡಲ್ಲ. ಅದಕ್ಕೋಸ್ಕರ ಏನು ನಮ್ಮ ಚಿತ್ರದುರ್ಗ ಜಿಲ್ಲಾಧಿಕಾರಿ ಆದಂತ ವೆಂಕಟೇಶ್ವರವರನ್ನ ಹೋರಾಟಕ್ಕೆ, ಭದ್ರಾ ಮೇಲ್ದಂಡೆ ಹೋರಾಟಕ್ಕೆ, ಸಮಗ್ರ ನೀರಾವರಿ ಹೋರಾಟಕ್ಕೆ, ರೈತ ಚಳವಳಿಗೆ, ರೈತ ಹೋರಾಟಕ್ಕೆ ಏನೇ ಬರಲಿ, ಸರ್ಕಾರ ಆಗ್ಲಿ MLA ಆಗ್ಲಿ ಯಾರು ಅವ್ರನ್ನ ಮಾತಾಡ್ಸಕ್ ಹೋಗಿಲ್ಲ. ಅವ್ರು ಖರ್ಚು ವೆಚ್ಚನ್ನು ಬರ್ಸಕ್ ಹೋಗಿಲ್ಲ. ಏನು ನಾಚಿಕೆ ಆಗ್ಬೇಕು ಇವರಿಗೆ. ಸಭೆಯನ್ನು ಕುರಿತು ಬೇರೆ